ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮನೋಜ ಗುರುಗಳ ಹತ್ರ ಹೋಗಿ, ನೋಡಿ ಗುರುಗಳೇ, ನನಗೆ ಈ ಥರ ಪತ್ರ ಬರೆದಿದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ, ಯಾರೋ ಏನೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಸರಿ ಆಯ್ತು, ಇದಕ್ಕೆ ಒಂದು ಪರಿಹಾರ ಇದೆ, ಇದನ್ನ ನೀನ್ ಮಾಡಿದ್ರೆ ಮಾತ್ರನೇ ಎಲ್ಲ ಸರಿ ಹೋಗೋದು ಗುರುಗಳು ಹೇಳ್ತಾರೆ. ಆಗ ಮನೋಜ, ಅದೇನೇ ಇದ್ರೂ ಪರವಾಗಿಲ್ಲ, ಅದನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದೌದು, ಇವನು ದುಡ್ಡು ಬೇಕು ಅಂತ ಹೇಳಿ ದೇವಸ್ಥಾನ ಮುಂದೆ ಭಿಕ್ಷೆನೆ ಬೇಡಿದಾನೆ, ಇದನ್ ಮಾಡದೇ ಇರ್ತಾನ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಅವ್ರೇನಾದ್ರೂ ಕೇಳಿದ್ರೇನೋ, ಯಾಕೋ ಇಲ್ಲದೆ ಇರೋದಿಲ್ಲ ಹೇಳ್ತೀಯಾ, ಸುಮ್ನೆ ಕುತ್ಕೊಳ್ಳೋ ಅಂತ ಮನೋಜ ಹೇಳ್ತಾನೆ. ಅಲ್ಲ ಮನೋಜ, ನೀನೇ ಯೋಚನೆ ಮಾಡು, ಕೆನೋಡಕ್ಕೆ ಹೋಗಕ್ಕೆ ದುಡ್ಡು ಬೇಕು ಅಂತ ಏನೇನೋ ಮಾಡಿದೆ, ನನಗೆ ಮನೆಯವ್ರ ಕೈಯಲ್ಲಿ ಸಿಗಾಕೊಂಡೆ, ಭಿಕ್ಷೆ ಬೇಡ್ತಾ ಇದ್ದೆ, ಅಂತದ್ರಲ್ಲಿ ಇವ್ರು ಹೇಳ್ದಿರೋ ವ್ರತನ ಮಾಡದೇ ಇರ್ತೀಯ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಅಪ್ಪ ದೇವ್ರೆ, ಅವ್ರೇನ್ ಹೇಳ್ತಾರೆ ಅಂತ ಕೇಳಿಸ್ಕೊಳೋಣ, ಸ್ವಲ್ಪ ಹೊತ್ತು ಸುಮ್ನೆ ಕುತ್ಕಂತೀಯ ಅಂತ ಮನೋಜ ಹೇಳಿ, ಯಾವ ವ್ರತ ಇದ್ರೂ ಪರವಾಗಿಲ್ಲ ಗುರುಗಳೇ, ನಾನು ಮಾಡ್ತೀನಿ ಅಂತ ಮನೋಜ ಹೇಳ್ತಾನೆ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, 7 ದಿನ ನಾನು ಕೊಟ್ಟಿರೋಂಥ ಬಟ್ಟೆಗಳನ್ನೇ ಹಾಕಬೇಕು, ಬಿಳಿ, ಕೆಂಪು, ನೀಲಿ, ಹಳದಿ, ಅರಿಶಿನ, ಇದೇ ತರ ಎಲ್ಲಾ ಬಣ್ಣದ ಬಟ್ಟೆಗಳನ್ನ ಹಾಕೊಂಡು ವ್ರತ ಮಾಡ್ಬೇಕು. ಈ ವ್ರತ ಮಾಡಿದ್ರೆ ನಿನ್ ಖಂಡಿತ ಒಳ್ಳೇದಾಗುತ್ತೆ. ಇದ್ಯಾವ ತರ ವ್ರತ, ಇವತ್ತವರೆಗೂ ನಾನು ಇದನ್ನೆಲ್ಲ ಕೇಳೇ ಇಲ್ಲ, ಇದನ್ನ ಈ ಒಂದು ವ್ರತ ಅಂತ ಹೇಳ್ತಾರ ಅಂತ ಮನೋಜ ಹೇಳ್ತಾನೆ. ನೋಡಪ್ಪ, ನೀನ್ ಇದನ್ ಮಾಡಿದ್ರೆ ನಿನಗೆ ಖಂಡಿತ ಒಳ್ಳೇದಾಗುತ್ತೆ, ನಾನ್ ಹೇಳ್ತಿದ್ದೀನಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು ಅಂತ ಗುರುಗಳು ಹೇಳ್ತಾರೆ. ಅಯ್ಯೋ ಇಲ್ಲ ಗುರುಗಳೇ, ನೀವ್ ಹೇಳ್ದಂಗೆ ಮಾಡ್ತೀನಿ, ನಿನಗ್ ಬಂದಿರೋ ಸಮಸ್ಯೆ ಸರಿ ಹೋಗ್ಬೇಕಷ್ಟೇ, ಆ ಪತ್ರ ಬರ್ದಿರೋದು ಯಾರು ಅಂತ ಗೊತ್ತಾಗ್ಬೇಕು, ನಿಜವಾಗ್ಲೂ ಗೊತ್ತಾಗುತ್ತೆ, ನೀನು ಈ ವ್ರತನ ಪೂರ್ತಿಯಾಗಿ ಮಾಡ್ಬೇಕು ಅಂತ ಗುರುಗಳು ಹೇಳ್ತಾರೆ. ಹಾಗಾದ್ರೆ ನೋಡ್ತಾ ಇರಿ ಗುರುಗಳೇ, ಎಲ್ಲದನ್ನು ನೀಟಾಗಿ ಮಾಡ್ತೀನಿ ಅಂತ ಮನೋಜ ಹೇಳ್ತಾನೆ. ಈ ಕಡೆ ಸೂರ್ಯ ಮನೆಗೆ ಲಾಕರ್ನ ತಂದಿರ್ತಾನೆ. ಏನ್ರಿ ಇದು ಲಾಕರ್, ಇದನ್ನ ಯಾಕೆ ತಂದಿದ್ದೀರಾ ಅಂತ ಮೀನಾ ಕೇಳಿದಾಗ, ಅದೇ ಮೀನಾ, ನಿನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡು ಮಿಕ್ಕಿತ್ತಲ್ವಾ, ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ದುಡ್ಡು ಜೋಡಿಸಿ ಅದ್ರೊಳಗಡೆ ಹಾಕೋಣ ಅಂತ ತಗೊಂಬಂದಿದ್ದೀನಿ. ಯಾಕಂದ್ರೆ ಈ ಮನೇಲಿ ದೊಡ್ಡ ದೊಡ್ಡ ಕಳ್ರಿದ್ದಾರೆ, ಅಕಸ್ಮಾತ್ ಏನಾದ್ರು ದುಡ್ಡನ್ನ ನಾವು ಆಚೆ ಇಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಆದ್ರೂ ಅವ್ರನ್ನ ನಂಬಕ್ಕಾಗಲ್ಲ, ಈ ಪೆಟ್ಕೆನೆ ಎತ್ಕೊಂಡು ಓಡೋಗ್ಬಿಡ್ತಾರೆ. ನಲ್ಲಿ ದೊಡ್ಡ ಕಳ್ಳ ಅಂದ್ರೆ ಇನ್ ಯಾರಿರ್ತಾರೆ, ಇದನ್ನಲ್ಲ ವ್ಯಂಗ್ಯ ಮನೋಜ, ಪೌಡ್ರಮ್ಮ, ಈಗ ಲಾಕರ್ನ ನಿಮ್ಮ ಕಬೋರ್ಡಲ್ಲಿ ಇಡ್ತೀನಿ, ಕಳ್ಳನ್ ರೂಮಲ್ಲಿ ಇದನ್ನಿಟ್ರೆ ಯಾರು ಕದೀತಾರೆ, ಅವನೇನಾದ್ರೂ ದುಡ್ಡು ತಗೊಂಡ್ರೆ ಅವನೇ ಸಿಗಾಕಂತಾನೆ ಅಂತ ದುಡ್ಡನ್ನ ಮುಟ್ಟೋದಿಲ್ಲ, ಹೇಗಿದೆ ನನ್ನ ಐಡಿಯಾ ಅಂತ ಸೂರ್ಯ ಹೇಳಿದಾಗ, ಏಯ್ ಏನೋ ನೀನು ಯಾವಾಗ ನೋಡಿದ್ರು ನನ್ನ ಬಗ್ಗೆನೆ, ಯಾವಾಗ ನೋಡಿದ್ರು ನನ್ನ ಮಗನ ಬಗ್ಗೆ ಇಲ್ದೇ ಇರೋದೆಲ್ಲ ಸುಳ್ಳು ಪಳ್ಳು ಎಲ್ಲ ಹೇಳ್ತಾ ಇರ್ತೀಯಲ್ಲ, ಅವನ್ಯಾಕೋ ತಗೊಂತಾನೆ ನಿನ್ ದುಡ್ಡ, ಅವನು ದೊಡ್ಡ ಶೋರೂಮ್ ಓನರ್, ಅಂತದ್ರಲ್ಲಿ ನೀನ್ ಕೂಡಿಟ್ಟಿರೋ ದುಡ್ಡನ್ನ, ಚಿಲ್ಲರೆ ಕಾಸನ್ನ ಅವನ್ಯಾಕ ತಗೊಂತಾನೆ ಅಂತ ಶಾಂತಿ ಹೇಳ್ತಾರೆ. ಹೌದು ಸಕ್ರೆ, ದೊಡ್ಡ ಶೋರೂಮ್ ಓನರ್ ಆದ್ರೂ ಕೂಡ ಸ್ವಲ್ಪನೂ ಮಾನ ಮರ್ಯಾದೆ ಅನ್ನೋದಿಲ್ದೆ ಬಂದು ನನ್ನ ಹೆಂಡತಿ ಮೀನ ನೋಡ್ವೇನ ತಗೊಂಡೋಗಿದ್ದಾನೆ, ಈ ದುಡ್ಡು ಬಿಡ್ತಾನ, ಅಷ್ಟೊಂದು ಒಡವೆನೆ ತಗೊಂಡೋಗಿರೋನು, ಈ ದುಡ್ಡನ್ನ ಎತ್ಕೊಂಡೋಗಲ್ಲ ಅಂತ ಏನ್ ಗ್ಯಾರಂಟಿ, ಅಮ್ಮ ಮಗ ಇಬ್ರು ಸೇರ್ಕೊಂಡು ಬೇಕಾದ್ರೆ ಈ ಲಾಕರ್ನ ಎತ್ಕೊಂಡು ಹೋಗ್ಬಿಡ್ತೀರಾ, ಅದಕ್ಕೆ ನಾವು ನಮ್ಮ ಹುಷಾರಿಲ್ಲಿ ಇರ್ಬೇಕಲ್ವಾ, ನೋಡು ಮೀನಾ, ನಾವ್ ಈ ದುಡ್ಡನ್ನ ಕೂಡಿಕ್ತಾ ಇರೋದು ರೂಮ್ ಕಟ್ಟಕ್ಕೋಸ್ಕರ, ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ ಹೇಳ್ತಾನೆ. ಡೈಲಿ ದುಡ್ಡನ್ನ ತಂದ್ಕೊಡ್ತೀನಿ, ಕರೆಕ್ಟ್, ಮನೆಗೆ ಹೋಗಿ ಈ ತರ ಚಿಲ್ಲರೆ ಕಾಸನ್ನ ಎತ್ಕೊಂಡ್ಬಂದು ರೂಮ್ ಕಟ್ಬೇಕು ಅಂತ ಅನ್ಕೊಂಡಿದ್ದೀರಾ, ಭಿಕ್ಷೆ ಬೇಡೋ ತರನೇ ಆಯ್ತು ಅಂತ ಶಾಂತಿ ಹೇಳ್ತಾರೆ. ಶಾಂತಿ, ಏನ್ ಮಾತಾಡ್ತಾ ಇದೀಯಾ, ಏನೋ ಅವ್ರ ಕನ್ಸನ್ನ ಈಡೇರಿಸ್ಕೊಳಕೋಸ್ಕರ ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ಕಟ್ಟಬೇಕು ಅಂತ ಅನ್ಕೊಂತಿದ್ದಾರೆ, ಆದ್ರೆ ನೀನ್ ನೋಡಿದ್ರೆ ಭಿಕ್ಷೆ ಅಂತ ಅಂತಿದ್ಯಾ, ಇದೆಲ್ಲ ಸ್ವಲ್ಪನೂ ಸರಿ ಬರಲ್ಲ ಶಾಂತಿ. ಪಾಪ ಸೂರ್ಯ ಮೀನಾ ಅವರು ನಮ್ಗೋಸ್ಕರ ಅಂತ ರೂಮ್ನ ಬಿಟ್ಕೊಟ್ಟು ಅವ್ರಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದಾರೆ, ಅಂತವ್ರಿಗೆ ನೀನ್ ಈ ತರ ಮಾತಾಡೋದು ಸರಿ ಇಲ್ಲ, ನಾನ್ ಸಹಿಸ್ಕೊಳ್ಳೋದು ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ. ಅಯ್ಯೋ ರೀ, ಅವನು ಮನೋಜನ್ ಬಗ್ಗೆ ಮಾತಾಡ್ತಾರ ಸರಿನಾ, ನನ್ ಕಣ್ ಮುಂದೆನೆ ನನ್ ಮಗನ ಬಗ್ಗೆ ಈ ತರ ಎಲ್ಲ ಮಾತಾಡಿದ್ರೆ ಯಾ ತಾಯಿ ತಾನೇ ಸುಮ್ನೆ ಇರ್ತಾಳೆ, ಅದಕ್ಕೆ ಮಾತಾಡ್ದೆ ಅಂತ ಶಾಂತಿ ಹೇಳ್ತಾರೆ. ಇರೋದು ತಾನೇ ಹೇಳಿರೋದವನು, ನಿನ್ ಮಗ ಮನೋಜ ಅಂತ ಕೆಲ್ಸನೇ ಮಾಡಿರೋದು, ಅವ್ನು ಒಡವೆ ತಗೊಂಡೋಗಿಲ್ಲ ಅಂದ್ರೆ ಇವ್ರು ಯಾಕೆ ಸುಮ್ನೆ ಮಾತಾಡ್ತಾ ಇದ್ರು ಅಂದ್ಮೇಲೆ ಅಂತ ರಂಗನಾಥ್ ಹೇಳ್ತಾರೆ. ಮಾವ, ಆದ್ರೂ ಕೂಡ ಇವರು ಅತಿಯಾಗಿ ಮಾತಾಡ್ತಾ ಇದಾರೆ ಮಾವ, ನಾವ್ ಇವಾಗಲೇ 2 ಲಕ್ಷ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದೀವಿ, 2 ಲಕ್ಷ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದೀವಿ, ಆದ್ರೂ ಕೂಡ ಮತ್ತೆ ಈ ತರ ಮಾತಾಡ್ತಾರೆ, ತಿಂಡಿ ಮಾಡ್ಬೇಕಾದ್ರೂ ಕೂಡ ಒಂಥರ ಮಾತಾಡ್ತಾರೆ, ತುಂಬಾನೇ ಬೇಜಾರಾಗುತ್ತೆ ಮಾವ ಅಂತ ರೋಹಿಣಿ ಹೇಳ್ತಾಳೆ. ನೋಡಮ್ಮ ರೋಹಿಣಿ, ತಪ್ಪು ಮಾಡಿರೋದು ನಿನ್ ಗಂಡ, ಅದಕ್ಕೋಸ್ಕರ ಅವ್ರು ಬೈತಾರೆ, ಹಾಗಂತ ಅದಕ್ಕೆ ನಾನು ಏನು ಹೇಳಕ್ಕಾಗಲ್ಲ ಅಂತ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನೇನು ಅಪ್ಪನೂ ಏನು ಹೇಳಿಲ್ವಲ್ಲ, ಅಪ್ಪಂಗೂ ಗೊತ್ತಿದೆ ನಿನ್ ಬುದ್ಧಿ ಎಲ್ಲ ಏನು ಅಂತ, ಅದಕ್ಕೆ ಅವ್ರು ಏನು ಮಾತಾಡದೆ ಈ ತರ ಸೈಲೆಂಟ್ ಆಗಿರೋದು ಅಂತ ಕೋಪ ಮಾಡ್ಕೊಂಡು ಸೂರ್ಯ ಬೈತಾ ಇರ್ತಾನೆ. ಮೀನಮ್ಮ, ಮೊದ್ಲು ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳೋದ್ ಬಿಡು, ನಾವು ಮೊದ್ಲು ಈ ಲಾಕರ್ನ ಎಲ್ಲಾದ್ರೂ ಬಚ್ಚಿಡೋಣ ಬಾ ಅಂತ ಸೂರ್ಯ ಮೀನನ್ ಕರ್ಕೊಂಡು ಹೋಗ್ತಾನೆ. ಆಗ ಶಾಂತಿ ಇದನ್ನೆಲ್ಲ ನೋಡಿ ತುಂಬಾ ಅತಿಯಾಗಾಡ್ತವನೆ. ಈ ಸೂರ್ಯ ಮೀನಾ 7 ಲಕ್ಷ ಕೊಟ್ಟಿರೋದ್ರಲ್ಲಿ ಕಾರ್ ಕೂಡ ತಗೊಂಬಂದಿದ್ದಾರೆ, ಏನೇನೋ ಮಸಲತ್ ನಡೆಸ್ತಾ ಇದ್ದಾರೆ, ಆದ್ರೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು, ಇದ್ರ ನಡುವೆ ನಮ್ಮ ಮನೋಜನ್ಗೆ ಏನಾದ್ರೂ ಒಳ್ಳೇದಾಗ್ಬೇಕು ಅಷ್ಟೇ. ರೋಹಿಣಿ, ಇನ್ ಮಿಕ್ಕಿದ ದುಡ್ಡಿಗೆ ನಿಮ್ಮ ಅಪ್ಪ ಅವ್ರ ಹತ್ರ ಕೇಳ್ದೇನಮ್ಮ ಅಂತ ಹೇಳಿದ ತಕ್ಷಣನೇ ಮತ್ತೆ ಅದು ಅಂತ ರೋಹಿಣಿ ಹೇಳಿದಾಗ, ಏನಮ್ಮ ನೀನು ಅದು ಇದು ಅಂತ ಹೇಳ್ತಾ ಇದೀಯಾ, ನಿಮ್ ತಂದೆ ಹತ್ರ ನೀನ್ ದುಡ್ಡು ಕೇಳಿಲ್ವಾ, ಒಂದ್ ಕೆಲಸ ಮಾಡು, ಫೋನ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ಅತ್ತೆ, ಅವ್ರು ಜೈಲಲ್ಲಿ ಇದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ಮರ್ತೇ ಹೋಗಿದ್ದೆ ಕಣಮ್ಮ, ಹೋಗ್ಲಿ ಬಿಡು, ನಿಮ್ಮ ಮಾವನ್ ಫೋನ್ ಮಾಡ್ಕೊಡು, ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯಯ್ಯೋ ಬೇಡ ಅತ್ತೆ, ನಾನೇ ಅವರಿಗೆ ಫೋನ್ ಮಾಡಿ ಮಾತಾಡ್ತೀನಿ, ಅವ್ರೀಗ ಮೀಟಿಂಗ್ ಅಲ್ಲಿ ಬಿಸಿ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ಮನೋಜ ಶಾಲ್ ಹೊತ್ಕೊಂಡು ಕಾವಿ ಡ್ರೆಸ್ ಹಾಕೊಂಡು ಬರ್ತಾನೆ. ಈ ಮನೋಜ್ ವೇಷ ನೋಡಿ ರೋಹಿಣಿ ಮತ್ತೆ ಶಾಂತಿ ಇಬ್ರು ಶಾಕ್ ಆಗ್ತಾರೆ. ಮನೋಜ್, ಏನಿದ್ ನಿಮ್ ಅವತಾರ,
ಒಳ್ಳೆ ಸ್ವಾಮೀಜಿ ತರ ಬಂದಿದ್ದೀರಲ್ಲ ಮನೋಜ್, ಏನಾಯ್ತು ನಿಮ್ಗೆ ಇದ್ಕಿದ್ದಂಗೆ? ಯಾರಾದ್ರೂ ನಿಮ್ ಬಟ್ಟೆ ಎಲ್ಲ ಕತ್ಕೊಂಡು ಹೋದ್ರಾ? ಹೊರಗಡೆ ಏನಾದ್ರೂ ನಿಮ್ಗೆ ತೊಂದರೆ ಆಯ್ತಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ಏನಾಯ್ತು ಮನೋಜ ನಿಂಗೆ? ಯಾರಾದ್ರೂ ಮತ್ತೆ ನಿನಗೆ ನಂಬಿಸಿ ಮೋಸ ಮಾಡ್ಬಿಟ್ರೇನೋ? ಏನಾಯ್ತು ಹೇಳೋ ಅಂತ ಶಾಂತಿ ಹೇಳ್ದಾಗ, ಯಾರ ಜೊತೆನೂ ನಾನು ಜೋರಾಗಿ ಮಾತಾಡಲ್ಲ, ಆಗಲ್ಲ. ಯಾಕಂದ್ರೆ ನಾನು ವ್ರತ ಮಾಡ್ತಾ ಇದ್ದೀನಿ. ನಾನು ಸಮಾಧಾನದಿಂದ ತಾಳ್ಮೆಯಿಂದ ಇರಬೇಕು. ಈ ಒಂದು ವಾರ ಯಾರತ್ರನೂ ಕೂಗಾಡಲ್ಲ, ಮಾತಾಡಲ್ಲ ಜಾಸ್ತಿ. ಇನ್ ಮುಂದೆ ನನ್ನ ಬಟ್ಟೆನ ನಾನೇ ಒಕ್ಕೊಂತೀನಿ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ನೀವು ಯಾರು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ತಾನೆ. ಈ ಮನೋಜನ್ ಈ ಅವತಾರ ನೋಡಿ ರೋಹಿಣಿ ಮತ್ತೆ ಶಾಂತಿ ಶಾಕಲ್ಲಿ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.